ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಮತ್ತೊಂದು ಎರಡನೇ ಶ್ರಾವಣ ಶನಿವಾರದ ಪೂಜೆಯನ್ನು ನಮ್ಮ ಮಂಚೇನಹಳ್ಳಿ ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರೋ ಪೂಜೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಅಲ್ಲಿ ಸಿಗ್ತಾ ಇದ್ದೀನಿ. ಇವತ್ತು ಎರಡನೇ ಶ್ರಾವಣ ಶನಿವಾರ ಆದ್ದರಿಂದ ಭಕ್ತಾದಿಗಳಿಂದ ಎಲ್ಲ ದೇವರ ವಿಗ್ರಹಗಳಿಗೂ ಪಂಚಾಮೃತ ಅಭಿಷೇಕ ಮತ್ತು ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದರು. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಮಾಘ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಅವರವರ ಹರಕೆಗಳನ್ನೆಲ್ಲ ಏನೇ ಇದ್ರೂ ಎಲ್ಲ ತೀರಿಸ್ಕೊಳ್ತಾರೆ. ಬನ್ನಿ ಫ್ರೆಂಡ್ಸ್, ನೀವು ಒಂದ್ಸರಿ ಈ ದೇವಸ್ಥಾನಕ್ಕೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಇಲ್ಲಿ ಮತ್ತೊಂದು ವಿಷಯ ಏನಂದರೆ, ಬೇರೆ ದೇವಸ್ಥಾನಗಳಲ್ಲಿ ಏನಾದರೂ ನಾವು ಕಷ್ಟ ಅಂತ ಹೋದರೆ ಅಲ್ಲಿ ಬೇಕಾದಷ್ಟು ಅಮೌಂಟ್ಗೆ ಡಿಮ್ಯಾಂಡ್ ಮಾಡೋ ಜನನೇ ಜಾಸ್ತಿ. ಆದರೆ ಇಲ್ಲೇ ಆ ರೀತಿ ಇಲ್ಲ. ಅಮೌಂಟ್ ಇಲ್ಲಿ ಯಾರು ಯಾವುದೇ ಕಷ್ಟ ಅಂತ ಬಂದರೂ ಭಕ್ತಾದಿಗಳಿಗೆ ಎಲ್ಲ ಒಳ್ಳೆಯದೇ ಮಾಡ್ತಾರೆ. ಯಾವ ಅಮೌಂಟು ಇಲ್ಲಿ ಯಾರೂ ಕೇಳೋದಿಲ್ಲ. ₹1 ಸಹ ನೀವು ಯಾವುದಕ್ಕೂ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಂಡು ಸಂತೋಷವಾಗಿರ್ಬೋದು. ಕಷ್ಟ ಅಂತ ಭಗವಂತನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ಅರ್ಪಿಸಿ, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಎಷ್ಟೋ ಜನ ಕೋಟಿ ಇಟ್ಕೊಂಡಿದ್ದಾರೆ, ಆದರೆ ಈ ರೀತಿಯ ದೃಶ್ಯವನ್ನು ನೋಡೋದಕ್ಕೆ ಅವ್ರಿಗೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಭಗವಂತನ ಆಶೀರ್ವಾದ ಯಾರ ಹತ್ರ ಇರುತ್ತೋ ಅವರು ಮಾತ್ರ ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯ.
ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯಾರೂ ₹1 ನೀವು ಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ಕೊಳ್ಳಿ ಅಂತ ಯಾರೂ ಹೇಳಲ್ಲ. ಅದರಿಂದನೇ ಈ ದೇವಸ್ಥಾನಕ್ಕೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ. ಅದರಿಂದ ನಾನು ಮತ್ತೆ ನಿಮ್ಮ ಹತ್ರ ಎಲ್ಲ ಹೇಳ್ತಿದ್ದೀನಿ ಈ ದೇವಸ್ಥಾನದ ಬಗ್ಗೆ. ದಯವಿಟ್ಟು ಯಾರೇ ಕಷ್ಟ ಅಂತ ಇದ್ದರೂ ಮನಸ್ಸಿನಲ್ಲಿ ಸತ್ಯವಾಗಿ ನೀವು ನಿಜವಾಗ್ಲೂ ಒಳ್ಳೆಯದನ್ನೇ ಒಬ್ಬರಿಗೆ ಬಯಸೋರಾಗಿದ್ದರೆ ಖಂಡಿತವಾಗ್ಲೂ ನೀವು ಈ ದೇವಸ್ಥಾನಕ್ಕೆ ಒಂದು ಸರಿನಾದರೂ ಭೇಟಿ ಕೊಡಿ. ತಂದೆ ಭಗವಂತ ಶನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಯಾರ ಸತ್ಯದಿಂದ ಈ ದೇವಸ್ಥಾನಕ್ಕೆ ಬರ್ತಾರೋ ಅಷ್ಟೇ ಸತ್ಯವಾಗಿ ತಂದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಮತ್ತು ಈ ದಿನ ಭಕ್ತಾದಿಗಳು ಮಹಾಫಲ ಪಂಚಾಮೃತ ಅಭಿಷೇಕ ಮತ್ತು 2ನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಒಬ್ಬೊಬ್ಬರು ಅವರು ಅಂದ್ಕೊಂಡಿರೋದನ್ನೆಲ್ಲ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಶ್ರಾವಣ ಶನಿವಾರಗಳಲ್ಲಿ ಮತ್ತು ಬೇರೆ ಬೇರೆ ಪ್ರತಿ ಶನಿವಾರವೂ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಅವ್ರವ್ರ ಹರಕೆನ ಯಾವಾಗ ಅವ್ರಿಗೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಹರಕೆನ ತೀರಿಸ್ಕೊಳ್ತಾ ಇರ್ತಾರೆ. ಈ ವಾರ ಇವ್ರದ್ದೇ ಅನ್ನ ಸಂತರ್ಪಣೆ ಎಲ್ಲ ಇದ್ದಿದ್ದು, ಅದಕ್ಕೋಸ್ಕರ ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ओम सर्वेश्वराय नमः, ओम सौम्याय नमः, ओम सुरवध्याय नमः, ओम सुरलोककविहरिणे नमः, ओम सुखासनान् भवति यैवं वेद योपामायतनं वेद आयतनवान् भवति या नक्षत्राणावामायतनम् आयतनवान् भवति दैवं भेद योपामायतनं भेद आयतनवान् भवति संवत्सरो वा अपामायतनम् आयतनवान् भवति यस्संवत्सरस्यायतनं वेद आयतनवान् भवति आयतनवान् भवति या नक्षत्राणावामायतनं भेद आयतनवान् भवति अग्निर्वा अपामायतनम् आयतनवान् भवति वायुर्वा अपामायतनम् आयतनवान् भवति यो वायोरायतनं वेद आयतनवान् भवति यो अग्निरायतनं वेद आयतनवान् भवति एवं वेद योपामायतनं वेद आयतनवान् भवति आयतनवान् भवति या नक्षत्राणामायतनं वेद ಶ್ರೀ ಛಾಯಾತನಯ ನಿನ್ನ ನಂಬಿದೆ ಶನಿದೇವನ ನಿನ್ನ ನಂಬಿದೆ ಶ್ರೀ ಛಾಯಾತನಯ ನಿನ್ನ ನಂಬಿದೆ ಶ್ರೀ ನೀಲಾರಮಣ ನಿನ್ನ ನಂಬಿದೆ ಜಗದೊಡೆಯ ನೀನೇ ಅಲ್ಲವೇ ಮೋ ಜಗವೆಲ್ಲ ನಿನ್ನದೇ ಅಲ್ಲವೇ ಜಗದೊಡೆಯ ನೀನೇ ಅಲ್ಲವೇ ಮೋ ಜಗವೆಲ್ಲ ನಿನ್ನದೇ ಅಲ್ಲವೇ ನೋವು ನಲಿವು ನೀನಲ್ಲವೇ ನಮ್ಮ ಈ ತನುವ ಪ್ರಾಣ ನೀನಲ್ಲವೇ ನೋವು ನಲಿವು ನೀನಲ್ಲವೇ
ಮತ್ತು ಇಲ್ಲಿ 2ನೇ ಶ್ರಾವಣ ಶನಿವಾರ ಆದ್ದರಿಂದ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿನೂ ಇದ್ದಾರೆ. ಮೆರವಣಿಗೆ ದೇವ್ರನ್ನ ಬೇರೆ ಊರಿಗೆ ಮೆರವಣಿಗೆ ತಗೊಂಡು ಹೋಗ್ತಾಯಿದ್ರು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಅನ್ನ ಸಂತರ್ಪಣೆಗೆ ಮಹಾಪ್ರಸಾದ ರೆಡಿಯಾಗಿದೆ. ಹೇಳ್ತೀವಿ ಅದೇ ಹಿಂದಿನ ವಿಡಿಯೋಲ್ಲೇ ಹೇಳಿದಾಗೆ ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಶುರುವಾದರೆ ರಾತ್ರಿವರೆಗೂ ನಡೀತಾನೆ ಇರುತ್ತೆ. ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಯಾರಿಗೂ ಊಟ ಇಲ್ದಿರೋ ಉಪವಾಸ ಹೋಗೋ ಇದೇ ಇಲ್ಲ. ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಬಡಿಸಿ ತೃಪ್ತಿಯಿಂದ ಮನೆಗೆ ಹೋಗೋ ಹಾಗೆ ಈ ದೇವಸ್ಥಾನದಲ್ಲಿ ತಂದೆಯ ಆಶೀರ್ವಾದ ಇದೆ. ಬನ್ನಿ ಫ್ರೆಂಡ್ಸ್, ದಯವಿಟ್ಟು ಎಷ್ಟೇ ಕಷ್ಟ ಇದ್ದರೂ ಭಗವಂತನಲ್ಲಿ ಅರ್ಪಿಸೋಕೆ ಅಂತನಾದರೂ ಒಂದೇ ಒಂದು ಸರಿ ಈ ದೇವಸ್ಥಾನಕ್ಕೆ ಬನ್ನಿ, ಒಳ್ಳೆಯದಾಗತ್ತೆ. ಕರ್ಮಫಲದಾತ ಶನೇಶ್ವರ ಇಲ್ಲಿಗೆ ಈ ತಂದೆಯ ದರ್ಶನ ಮಾಡಬೇಕು ಅಂದರೆ ಕರ್ಮ ಕಳಿಬೇಕು. ಕರ್ಮ ಕಳೆದಾಗ ಮಾತ್ರನೇ ನಾವು ಈ ಥರ ದೇವಸ್ಥಾನಗಳಿಗೆಲ್ಲ ನಾವು ಭೇಟಿ ಕೊಡೋಕ್ಕೂ ಸಾಧ್ಯ. ನಮ್ಮ ಲೈಫಲ್ಲೂ ಎಲ್ಲ ಒಳ್ಳೆಯದಾಗಬೇಕು ಅಂದರೆ ಅದೇ ಹೇಳ್ತೀನಲ್ಲ, ಕರ್ಮಫಲದಾತ ಶ್ರೀ ಶನೇಶ್ವರ ಸ್ವಾಮಿ ಅವನ ಕೃಪೆ ನಮ್ಮ ಮೇಲೆ ಇರಬೇಕು. ಇಲ್ಲಿ ಸ್ವಾಮಿಯವರು ವಾಗ್ದಾನ ಕೊಡ್ತಿದ್ದಾರೆ ಭಕ್ತಾದಿಗಳಿಗೆ. ಅದರ ವಂಚನೆ ಆಗಿದ್ದೀನಿ, ಆ ವಂಚನೆಯನ್ನು ಕಾಪಾಡಿ ಬೇರೆ ಕಡೆ ಆಗಲ್ಲಯ್ಯ, ಸ್ವಲ್ಪ ವಂಚನೆ ಆಗಿದೆ. ವಂಚನೆ ಆಗಿ ಸುಮಾರು 35 ವರ್ಷದಿಂದ ನನ್ನ ಭಗವಂತರಾಗಿ ನನ್ನ ದೇಹ ಧಾರಣೆ ಸ್ಥಳದಲ್ಲಿ ಸ್ವಲ್ಪ ಕ್ರಿಯಾದ ವಂಚನೆ ಆಗಿದೆ. ಈ ಸಂದರ್ಭ ಈ ವಿಡಿಯೋ ನೀವು ನೋಡೋ ಎಲ್ಲರಿಗೂ ಮತ್ತು ಭಗವಂತನ ನಮ್ಮ ಪ್ರತಿಯೊಂದು ಭಕ್ತಾದಿಗಳು ತಾಯಿ ಜ್ಯೇಷ್ಠ ದೇವಿಯ ಆಶೀರ್ವಾದ ಮತ್ತು ತಂದೆ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತುವರೆಗೂ ನಮ್ಮ ವಿಡಿಯೋ ನೋಡೋದಕ್ಕೆ. ಮತ್ತೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.